ನಮಸ್ಕಾರ. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಕುಮಾರಸ್ವಾಮಿ ವರ್ಸಸ್ IPS ಚಂದ್ರಶೇಖರ್ ಅವರ ವಿರುದ್ಧ ಮತ್ತೊಂದು ತಿಕ್ಕಾಟ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇನಪ್ಪ ಅಂತಂದ್ರೆ, ಹಿಂದೆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ SIT ಮುಖ್ಯಸ್ಥರಾಗಿದ್ದಂಥ IPS ಚಂದ್ರಶೇಖರ್ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮತ್ತು ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ IPS ಚಂದ್ರಶೇಖರ್ ಅವರು ನ್ಯಾಯಾಲಯದ ಮೆಟ್ಲು ಹತ್ತಾರೆ. ಅವಾಗ ನ್ಯಾಯಾಲಯ ಹೇಳ್ತಾರೆ, ನೀವಿಬ್ರು ಸಾರ್ವಜನಿಕ ಜೀವನದಲ್ಲಿರೋರು, ಹಾಗಾಗಿ ರಾಜಿ ಮಾಡ್ಕೊಂಬಿಡಿ, ಇವತ್ತಲ್ಲ ನಾಳೆ ಮುಖಾಮುಖಿ ಆಗುವ ಸಾಧ್ಯತೆಗಳಿರ್ತವೆ ಸಾರ್ವಜನಿಕ ಜೀವನದಲ್ಲಿ ಅಂತ ಹೇಳ್ತಾರೆ. ಆದ ನಂತರ ಅದು ರಾಜಿಯೂ ಕೂಡ ಆಗಿದೆ. ಆದರೆ ಈಗ ಪ್ರಕರಣ ಮತ್ತೊಂದು ಹಂತಕ್ಕೆ ತಲುಪಿದೆ. ಅದೇನು ಅಂತಂದರೆ, JDSನ MLCಗಳಾದಂಥ TA ಶರವಣ ಅವರು, ಭೋಜೇಗೌಡರು ಮತ್ತು ಮಂಜೇಗೌಡರು ಇವರೆಲ್ಲರೂ ಕೂಡ ಈ IPS ಅವರ ಧರ್ಮಪತ್ನಿ ಕಿಯೋನಿಕ್ಸ್ನಲ್ಲಿ ಪಾಲುದಾರಿಕೆ ಹೊಂದಿರುವ ಒಂದು ಖಾಸಗಿ ಸಂಸ್ಥೆ ಅಂದರೆ ನಿರ್ದೇಶಕಿಯಾಗಿದ್ದಾರೆ. ಅವರು ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಕಾನೂನು ಬಾಹಿರವಾಗಿ ಈ ಕೆಲಸ ಮಾಡಿದ್ದಾರೆ, ಅಂದರೆ ಒಂದು ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಲಾಭದಾಯಕವನ್ನು ಪಡೆದಿದ್ದಾರೆ. ಅದರಲ್ಲಿ IPS ಚಂದ್ರಶೇಖರ್ ಅವರು ಅವರಿಗೆ ಗುತ್ತಿಗೆಯನ್ನು ಕೊಡಿಸೋದ್ರಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಜನ MLCಗಳು ಸೇರಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಅನುಸಾರ ಮುಖ್ಯ ಕಾರ್ಯದರ್ಶಿ ಆದಂಥ ಶಾಲಿನಿ ರಜನೀಶ್ ಅವರು ಕ್ಲಾರಿಫಿಕೇಶನ್ ಕೊಡಿ ಇದ್ರ ಬಗ್ಗೆ, ಈ ದೂರಿನ ಬಗ್ಗೆ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರಕ್ಕೆ ಯಾವ ರೀತಿಯಾದಂಥ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈ ದಿನದವರೆಗೂ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ಸರ್ಕಾರದ ನಿಯಮಗಳ ಪ್ರಕಾರ ಒಬ್ಬ IPS ಅಧಿಕಾರಿ ತಮ್ಮ ಧರ್ಮಪತ್ನಿ ಮತ್ತು ತಮ್ಮ ಕುಟುಂಬದ ಸದಸ್ಯರು ಈ ರೀತಿಯಾದಂಥ ಖಾಸಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಸಂಸ್ಥೆಯ ಸರ್ಕಾರಿ ಅವಿಭಾಜ್ಯ ಸಂಸ್ಥೆಗಳಲ್ಲಿ ಈ ರೀತಿಯಾದಂಥ ಒಂದು ಸಂಸ್ಥೆ ಇದೆ, ಅದರಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಬೇಕು. ಆದರೆ ಸರ್ಕಾರ ಮತ್ತು CS ಮತ್ತು JDS MLCಗಳು ಬರೆದ ಪತ್ರದಲ್ಲಿ ನೋಡಿದ್ರೆ ಆ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೆ ಅವರಿಗೆ ಈ ದೂರನ್ನು ನೀಡಲಾಗಿದೆ ಅನ್ನೋದು ದಾಖಲೆಗಳನ್ನು ನೋಡಿದ್ರೆ ಕಂಡು ಬರ್ತದೆ. ಕುಮಾರಸ್ವಾಮಿ ಮತ್ತು ಚಂದ್ರಶೇಖರ್ ನಡುವೆ ಆದಂಥ ರಾಜಿ ಸಂಧಾನ ಈಗ ಅವರ ಪಕ್ಷದ ನಾಯಕರು ಅಂದರೆ MLCಗಳು ಕೂಡ ಯಾಕೋ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ನಮ್ಮ ನಾಯಕರನ್ನ ನೀವು ಈ ರೀತಿಯಾದಂಥ ನ್ಯಾಯಾಲಯದ ಮೆಟ್ಟಿಲು ನಡೆಸಿದ್ರೆ, ನಮ್ಮ ನಾಯಕರ ವಿರುದ್ಧ ನೀವು ಮಾತನಾಡಿದ್ರೆ ನಾವು ಬಿಡೋದಿಲ್ಲ, ನಮ್ಮ ನಾಯಕರು ನಿಮ್ಮ ಜೊತೆ ರಾಜಿ ಆಗಿರ್ಬೋದು, ನಾವು ರಾಜಿ ಆಗಕ್ಕೆ ಸಿದ್ಧ ಇಲ್ಲ ಅನ್ನೋ ಸಂದೇಶ ಕೊಡ್ತಾ ಇದ್ದಾರೋ, ಅಥವಾ ಭ್ರಷ್ಟಾಚಾರದ ವಿರುದ್ಧ ನಾವು ಯಾರ ವಿರುದ್ಧ ಬೇಕಾದ್ರೂ ಹೋರಾಟ ಮಾಡ್ತೀವಿ, ಅದು IPS ಚಂದ್ರಶೇಖರ್ ಆದರೂ ಬಿಡೋದಿಲ್ಲ, ಮತ್ತೊಬ್ಬರಾದರೂ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ MLCಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಮತ್ತೆ IPS ಚಂದ್ರಶೇಖರ್ ನಡುವೆ ಈ ಹೋರಾಟ ಏನಿದೆ ಇದು ಮತ್ತೊಂದು ರೀತಿಯಾದಂಥ ಮಜಲಿಗೆ ತಲುಪುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.